ಹೇಯ್ ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯವಂತ ಲಾಗ್ಸ್. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನೆಲಮಂಗಲದ ಐತಿಹಾಸಿಕ ಕಡಲೆಕಾಯಿ ಪರಿಸೆಗೆ. ಗಣೇಶನ ಗುಡಿ ಅಂತಲೇ ಫೇಮಸ್ ಆಗಿರುವ ಬಯಲು ಉದ್ಭವ ಗಣೇಶನ ಸನ್ನಿಧಿಗೆ ಬಂದಿದ್ದೇವೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ರೈತರು ಬೆಳೆ ಬೆಳೆಯುವಾಗ ಈ ಗಣೇಶನ ಮೂರ್ತಿ ಸಿಗುತ್ತದೆ. ಈ ಗಣೇಶನ ಮೂರ್ತಿ ಆವಾಗಿಂದ ಭಕ್ತರಿಗೆ ಅವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಂಡು ಬಂದಿದೆ. ಅದರಂತೆ ಈಗಲೂ ಕೂಡ ಇದನ್ನು ನೆಲಮಂಗಲದ ಒಂದು ಪ್ರಮುಖ ದೇವಾಲಯವಾಗಿ ಇವಾಗಲೂ ಕೂಡ ಇಲ್ಲಿ ಪೂಜೆ ಮಾಡಲಾಗುತ್ತದೆ. ಹಾಗೂ ಇಲ್ಲಿನ ವಿಶೇಷತೆ ಏನಂದರೆ ಸುಮಾರು 20-30 ಹಳ್ಳಿಗಳಿಂದ ಹಾಗೂ ಊರುಗಳಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಈ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಕಡಲೆಕಾಯಿ ಪರಿಷೆ ಏನಿದೆ ಇದರಲ್ಲಿ ಪಾಲ್ಗೊಳ್ತಾರೆ. ಬಲಗಡೆಗೆ ನೀವು ನೋಡ್ತಿರ್ಬೋದು, ದೇವರ ಕಲ್ಯಾಣೋತ್ಸವ ನಡೀತಿದೆ. ಎಡಗಡೆಗೆ ಊಟದ ವ್ಯವಸ್ಥೆ ಆಗಿರುತ್ತೆ. ಲಕ್ಷಾಂತರ ಜನ ಪ್ರಸಾದ ಸವಿಯುತ್ತಾರೆ. ಪ್ರಸಾದ ಅಂದರೆ ಇಲ್ಲಿ ಮೇಯ್ನ್ ಏನಂದರೆ ರಾಗಿ ಮುದ್ದೆ ಹಾಗೂ ಇದ್ಕಿದ ಬೇಳೆ ಸಾರೇ ಮೇಯ್ನಾಗಿ ಫೇಮಸ್ ಆಗಿರೋದು. ಇಲ್ಲಿ ಪ್ರತಿ ವರ್ಷ ಮೆರವಣಿಗೆ ಕೂಡ ಮಾಡ್ತಾರೆ ಬೆಳಗ್ಗೆ ಹೊತ್ತು. ಆದರೆ ಈ ನೈಟಲ್ಲಿ ಇರಲ್ಲ ಅದು. ಈಗ ನೈಟ್ ಏನಿದ್ರು ಬರೀ ಊಟದ ವ್ಯವಸ್ಥೆ ಆಗಿರುತ್ತೆ. ಜನಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗೂ ತುಂಬ ಚೆನ್ನಾಗಿರುತ್ತೆ ಈ ಜಾತ್ರೆ ನೋಡೋಕ್ಕೆ. ನಾವು ಕೂಡ ಅದರಂತೆ ಬಂದಿದ್ವಿ. ಒಂದು 7-7:30 ಸುಮಾರು ಬಂದಿದ್ವಿ. ಒಂದು ರೌಂಡ್ ಹೊಡ್ಕೊಂಡು ನನಗೆ ನಾವು ಕೂಡ ಊಟ ಮಾಡಿದ್ವಿ. ಮುದ್ದೆ ಇದ್ಕಿದ ಬೇಳೆ ಸಾರು ತಿಂದ್ಕೊಂಡು ಹಾಗೂ ಬೂಂದಿ ಪಾಯಸ ಎಲ್ಲ ವ್ಯವಸ್ಥೆ ಮಾಡಿದರು. ಅವೆಲ್ಲ ತಿಂದ್ಕೊಂಡು ಹಂಗೆ ಒಂದು ಜಾತ್ರೆಯಲ್ಲಿ ರೌಂಡ್ ಹಾಕ್ಕೊಂಡು ಎಲ್ಲ ವಿಭಿನ್ನವಾದ ಆಟ ಸಾಮಾನುಗಳಾಗಿರ್ಬೋದು. ಇಲ್ಲಿ ಮಾಸ್ಕ್ಗಳು ನೋಡ್ತಿರೋದಿರ ಅವೆಲ್ಲ ಇದ್ವು. ನಮ್ಮ ಪಾಪುನ ಕರ್ಕೊಂಬಂದಿದ್ವಿ ನಾವು. ಅವನು ಕೂಡ ಎಲ್ಲ ನೋಡ್ತಾ ಇದ್ದ. ನೈಟ್ ಆಗಿದ್ದರಿಂದ ಪಾಪು ಬೇರೆ ಇತ್ತಲ್ವ, ಹಾಗಾಗಿ ನಾವು ಒಂದು ರೌಂಡ್ ಹೊಡೆದ್ವಿ ಅಷ್ಟೇ. ಒಂದು ರೌಂಡ್ ಹೊಡೆದು ಆಮೇಲೆ ಇಲ್ಲೆಲ್ಲ ಕುದುರೆ ಎಲ್ಲ ಬಂದಿತ್ತು ನೋಡಿಕೊಂಡು ಹಂಗೆ ಅಲ್ಲೆಲ್ಲ ಆಟ ಸಾಮಾನುಗಳೆಲ್ಲ ಇದ್ವು. ಒಂದೆರಡು ಆಟ ಸಾಮಾನು ತಗೊಂಡು ನಮ್ಮ ಪಾಪುಗೆ ಅಲ್ಲಿಂದ ಹೊರಟ್ವಿ ನಾವು ಕೂಡ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಮಧ್ಯಾಹ್ನ ಹೀಗೆ ಬಂದ್ವಿ ನಾವು. ಮತ್ತೆ ನಮ್ಮ ಪಾಪುಗೆ ಒಂದು ಕ್ರಿಕೆಟ್ ಬ್ಯಾಟು ಬಾಲ್ ತಂದು ಕೊಟ್ವಿ. ಹಾಗೂ ನನ್ನ ಫ್ರೆಂಡ್ ಒಂದು JCB ಬೇರೆ ಕೊಡಿಸ್ದ ಅವನಿಗೆ. ಹೆಂಗಂತೂ ಈ ಸಲ ಕೂಡ ಜನ ಜಾಸ್ತಿನೇ ಇದ್ದರು. ಈ ಮಕ್ಕಳಲ್ಲಿ ಟ್ರ್ಯಾಂಪಲಿನಲ್ಲಿ ಆಡ್ತಿದ್ದಾರೆ. ನಾವು ಕೂಡ ಏನಾದರೂ ಆಟ ಆಡೋಣ ಅಂತ ಬಂದ್ವಿ ಒಳಗಡೆ. ನೋಡಿದ್ರೆ ಬಟ್ ಪಾಪು ಇತ್ತಲ್ಲ, ಪಾಪು ಇರೋದ್ರಿಂದ ನಾವು ಯಾವ್ದು ಆಡಬೇಕಂತ ತುಂಬ ಕನ್ಫ್ಯೂಸ್ ಆಗಿದ್ವಿ. ಆಮೇಲೆ ಇಲ್ಲೊಂದು ಟ್ರೈನ್ ಥರ ಏನೋ ಇತ್ತು, ಅದರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಕೊನೆಗೂ ಅದು ಆ ಟ್ರೈನಲ್ಲಿ ಒಂದು ರೌಂಡ್ ಹೋಗ್ಬಿಡೋಣ, ಪಾಪುಗೆ ಏನೋ ಇದಾಗಲ್ಲ ಅಂದ್ಬಿಟ್ಟು ಹತ್ತಿ ಒಂದು ರೌಂಡ್ ಹೊಡೆದ್ವಿ. ಅದಾದಮೇಲೆ ನಮ್ಮ ಗಣೇಶನಿಗೊಂದು ನಮಸ್ಕಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಗಣೇಶನಿಗೆ. ಮಂಗಳಾರತಿ ಎಲ್ಲ ತಗೊಂಡು ಮನೆಗೆ ಕಡಲೆಪುರಿ ಮೈಸೂರು ಪಾಕ್ ಎಲ್ಲ ತಗೊಂಡು ಅಲ್ಲಿಂದ ಬಂದ್ವಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ಭಾಗ್ಯವಂತ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.